ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಇವತ್ತೇನು ಏಕಾದಶಿ ಅಲ್ಲ, ನಮ್ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗ್ಬೋದು. 5 ನಿಮಿಷದಲ್ಲಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿ. ನಾನು ಶೇಖರ್ ಅವರಮ್ಮ ರಾಜಲಕ್ಷ್ಮಿ. ಏನಾಯ್ತು ಯಜಮಾನ್ರೆ ನಿಮ್ಗೆ? ನಾನು ವಿದ್ಯಾ. ನಾನು ಲಲಿತಾ. ನಾನಲ್ಲ. ಏನಾಯ್ತು? ನನ್ನ ಬಟ್ಟೆಗಳನ್ನ ಇದುವರೆಗೂ ಹೋಗ್ದಿರೋದು ಇಬ್ಬರೇ. ಒಬ್ರು ನಮ್ಮ ತಾಯಿ, ಇನ್ನೊಬ್ರು ನಮ್ಮ ಅಕ್ಕ. ಅದು ಬಿಟ್ಟು ಬೇರೆ ಯಾರು ನನ್ನ ಬಟ್ಟೆನ ಮುಟ್ಟೋದಾಗ್ಲಿ, ಒಗೆಯೋದಾಗ್ಲಿ, ಮಡ್ಚಿಡೋದಾಗ್ಲಿ ನನಗೆ ಇಷ್ಟ ಆಗಲ್ಲ. ಯಾಕೆ? ನಾನು ಒಂದ್ಸಲ ಹೇಳ್ತೀನಿ ಅಷ್ಟೇ, ಇನ್ನು ಮುಂದೆ ಯಾವತ್ತೂ ನನ್ನ ವಸ್ತುನ ಮುಟ್ಬೇಡ. ಅರ್ಥ ಆಯ್ತು ಅನ್ಕೋತೀನಿ. ಇನ್ನು ಮುಂದೆ ಈ ರೀತಿ ಬಾಯ್ಬಿಟ್ಟು ಹೇಳೋ ಪರಿಸ್ಥಿತಿ ಅಂತ ಅನ್ಕೋಬೇಡ. ಅವಳನ್ನ ಯಾಕೋ ದೂರ ಮಾಡ್ತಿದ್ಯಾ? ಅವಳನ್ನ ನಾನು ಯಾಕೆ ಹತ್ರದವಳು ಅಂತ ಭಾವಿಸ್ಬೇಕು? ವಿದ್ಯಾ ಅವಳು ಬೇರೆ ಯಾರು ಅಲ್ಲ, ನಮ್ಮವಳೆ. ಸಂಬಂಧಿಕರಂತೂ ಅಲ್ವಲ್ಲ. ಇಲ್ದಿರೋ ಕಾಗಕ್ಕ ಗೋಬಕ್ಕ ಕಥೆಗಳನ್ನ ಕಟ್ಬಿಡಿ ನೀವು. ಅವಳನ್ನ ಯಾರು ಅನ್ಕೊಂಡಿದ್ಯಾ ನೀನು? ನಮ್ಮವಳೆ ಕಣೋ. ನಮ್ಮ ಸುಂದ್ರಿ ಜಾಜಿ ರೂಪದಲ್ಲಿ ಬಂದಿದ್ದಾಳೆ. ಏನೋ? ಹೌದು ವಿದ್ಯಾ, ಜಾಜಿ ನಮ್ಮನೆ ಮಗಳು. ಅವಳನ್ನು ಪ್ರೀತಿಯಿಂದ ನೋಡ್ಕೊಳ್ಳೋಣ ಕಣೋ. ಯಾಕೆ, ಏನಾಯ್ತು? ಎಂಥ ಕಾಲ ಬಂತು ನೋಡಪ್ಪ. ಪ್ರೀತಿ, ನಂಬಿಕೆ, ಗೌರವಗಳನ್ನ ಇನ್ನೊಬ್ಬರಿಂದ ಕೇಳಿ ಕಲ್ತ್ಕೋಬೇಕು. ವಿದ್ಯಾ, ನನ್ನ ಮಾತು ಕೇಳು. ನಿನಗೆ ಅವಳ ಮುಖ ನೋಡಿದ್ರೆ ಅವಳು ಅಪರಿಚಿತಳು ಅನ್ಸೋದು ಸಹಜ. ಆದರೆ ಅವಳೊಳಗೆ ನಮ್ಮ ಮಗಳಿದಾಳ್ಕೊಳೋ, ನಿಮ್ಮ ಅಕ್ಕ. ಅವಳ ಬಗ್ಗೆ ನಿನಗೆ ಪ್ರೀತಿ ಇಲ್ವಾ? ಒಬ್ಬರ ಬಗ್ಗೆ ಹಾಗೆ ಭಾವಿಸ್ಕೊಳ್ಬೇಕಾದ್ರೆ ಆ ಭಾವನೆಗಳು ಹೃದಯದಲ್ಲಿ, ಮನಸ್ಸಿನಲ್ಲಿ ಹುಟ್ಟಬೇಕಲ್ವಾ? ನಿಮಗೆ ಆ ಹುಡುಗಿಗೆ ಪ್ರೀತಿ ತೋರಿಸ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ತೋರಿಸಿ. ಆದ್ರೆ ವಿದ್ಯಾ, ದುಡುಕ್ತಾ ಇದೆಯಾ ನೀನು? ನನ್ನ ಮಾತು ಕೇಳು. ಇಲ್ಲ ಅಪ್ಪ, ನಾನು ದುಡುಕ್ತಾನೂ ಇಲ್ಲ, ನಿಮ್ಮ ಮಾತು ನಾನು ಕೇಳೋದಿಲ್ಲ. ಅವಳನ್ನ ನಮ್ಮನೆ ಹುಡುಗಿ ಅಂತ ಒಪ್ಪು ಅಂತ ನನ್ನ ಬಲವಂತ ಮಾಡಬೇಡಿ ಅಷ್ಟೇ. ವಿದ್ಯಾ, ನನ್ನ ಮಾತು ಕೇಳು. ವಿವೇಚನೆಯಿಂದ ಯೋಚನೆ ಮಾಡು. ದೊಡ್ಡೋರು ಹೇಳೋದು ಒಳ್ಳೇದಕ್ಕೆ ಅಲ್ವೇನೋ? ನೋಡಿ ಅಪ್ಪ, ನನಗೆ ಆ ಹುಡುಗಿ ಬಗ್ಗೆ ದ್ವೇಷ ಇಲ್ಲ. ಆದರೆ ನಿಮ್ಗಳ ಥರ ಅವಳನ್ನ ತಲೆ ಮೇಲೆ ಕೂರಿಸ್ಕೊಳ್ಳೋದಕ್ಕೆ ನನ್ನಿಂದ ಆಗಲ್ಲ. ವಿದ್ಯಾ, ನಿನಗೆ ನನ್ನ ಬಗ್ಗೆ ಪ್ರೀತಿ ಇದ್ದರೆ ನಾನು ಹೇಳ್ದ ಹಾಗೆ ನಡ್ಕೊ. ನನ್ನ ಮಾತಿಗೆ ಗೌರವ ಕೊಡು. ಜಾಜಿ ನಮ್ಮವಳೆ, ನಮ್ಮ ಕುಟುಂಬಕ್ಕೆ ಸೇರಿದವಳು. ಅಕ್ಕನ್ನ ನೀನು ಹೇಗೆ? ಅಪ್ಪ, ಇನ್ನೊಂದು ಮಾತಾಡಬೇಡ. ಹೋಗು, ನಿನ್ನ ಶರ್ಟ್ ಅವಳು ಕೊಟ್ಟ ಹೋಗು. ಅಪರಿಚಿತ ಹುಡುಗಿ ಬಗ್ಗೆ ನನ್ನಲ್ಲಿ ಅಕ್ಕನ ಭಾವನೆ ಹುಟ್ಟಿಸ್ಬೇಕು ಅನ್ನೋ ಹಠದಿಂದ ನಿಮ್ಮ ಮೇಲೆ ನನಗಿದ್ದ ಗೌರವನ ನೀವೇ ಕಳ್ಕೊತಾ ಇದ್ದೀರಿ. ದೊಡ್ಡವರು ನೀವು. ಭಾವನೆಗಳು ಬಲವಂತದಿಂದ ಸಾಧಿಸುವಂಥದ್ದಲ್ಲ ಅಲ್ವಾ? ಇದನ್ನೆಲ್ಲ ನನ್ನಿಂದ ತಿಳ್ಕೊಬೇಕಾ ನೀವು? ಅಪ್ಪ, ಇಬ್ರಿಗೂ ಬೇಕಾದಷ್ಟು ಕೆಲಸಗಳಿವೆ. ಅಮ್ಮನಿಗೆ ಕಷ್ಟ ಆದರೆ ಇನ್ನು ಮುಂದೆ ನನ್ನ ಬಟ್ಟೆಗಳನ್ನ ನಾನೇ ಹೋಗ್ಕೋತೀನಿ. ನನ್ನಿಂದ ಬೇರೆ ಯಾರಿಗೂ ಶ್ರಮ ಬೇಡ. ಏನಂದ್ರೆ ಎಲ್ಲೆಲ್ಲೂ ನೀವೇನ? 4 ಜನ ವಿರೂಪಾಕ್ಷ ಶಾಸ್ತ್ರಿಗಳ. ನಮ್ಮ ಗುರುಗಳು ಹೋಗಿದ್ದಾಗ ಧ್ವನಿ ಬೇರೆ ಬೇರೆ ಇದ್ರು, ಯಾರೋ ಒಬ್ಬಳೇ ಹೆಂಗಸ್ತರ ಕಾಣಿಸ್ತಿದ್ಲಂತೆ. ಈಗ ನೋಡಿದ್ರೆ ಎಲ್ಲೆಲ್ಲೂ ನೀವೇನ? ಆಶ್ಚರ್ಯ. ಇದು 8ನೇ ಅದ್ಭುತ. ನಾನು ಹೋದಾಗ ಏನೇನಾಗುತ್ತೋ. ನಾನೇನು ತಪ್ಪು ಮಾಡಿದೆ? ಅವಮಾನ ಆಗಿರೋ ವಿರೂಪಾಕ್ಷನ್ ನೋಡಿ ನಗ್ತೀಯ? ಪಾಪ ನನಗೆ ಸವಾಲ್ ಹಾಕಿ ಹೋಗಿದ್ದ. ನಾನು ಹೇಳಿದ್ದನ್ನ ನಂಬಿರಲಿಲ್ಲ. ಈಗ ಅವನಿಗೆ ಅರ್ಥ ಆಗಿದೆ. ತಿದ್ಕೋತಾನೆ. ನಾನು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರ್ತಾನೆ.
ಅಂಥವ್ರನ್ನ ನೋಡಿ ನಗ್ತಿಯಲ್ಲ. ದೊಡ್ಡವರನ್ನೋ ಮರ್ಯಾದೆ ಬೇಡ, ಕ್ಷಮೆ ಕೇಳು ಅವನನ್ನ. ಕ್ಷಮಿಸಿ ಶಾಸ್ತ್ರಿಗಳೇ, ತಪ್ಪಾಗಿದೆ ನನ್ನಿಂದ. ನಿಮ್ಗೆ ಅವಮಾನ ಆಗಿದೆ ನಿಜ, ಗೊತ್ತು ನನಗೆ. ಆದರೆ ಇದನ್ನು ಅವಮಾನ ಅನ್ಕೋಬೇಡಿ, ನಿಮ್ಮ ಜೀವನದಲ್ಲಿ ಒಂದು ಪಾಠ ಅಂದ್ಕೊಳ್ಳಿ. ಇದು ಬರೀ ವಿರೂಪಾಕ್ಷನಿಗಾದ ಅವಮಾನ ಅಲ್ಲ, ಈ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿಗೂ ಆದ ಅವಮಾನ. ನಾನು ಹೋದ್ರೆ ಒಂಥರ ಆಟ ಆಡ್ತಾಳೆ, ಈ ವಿರೂಪಾಕ್ಷ ಹೋದ್ರೆ ಇನ್ನೊಂಥರ ಆಟ ಆಡ್ತಾಳೆ ಆ ಅಮ್ಮನವರು. ನಮಗೆ ದೊಂಬರಾಟ ಆಡಿಸಿ ತಮಾಷೆ ನೋಡ್ತಿದ್ದಾಳೆ ಆ ಮಹಾತಾಯಿ. ಇದನ್ನ ಹೀಗೆ ಬಿಟ್ರೆ ಮಂಗಗಳಾಗ್ತೀವಿ ನಾವು. ಹಾಗಾಗಬಾರ್ದು. ಗೊತ್ತಾಯ್ತಾ ವಿರೂಪಾಕ್ಷ? ನಾನು ಹೇಳಿದ್ರೆ ಆಡ್ಕೊಳ್ತಿದ್ದೆ, ಈಗ ಆಯ್ತಲ್ಲ ನಿನ್ಗೂ ಮಂಗಳಾರತಿ. ಈಗೇನು ಹೇಳ್ತೀಯ? ನನಗೂ ಅರ್ಥ ಆಗುತ್ತೆ ಕಡ್ಕಿ. ನಾನು ಸೋತಿದ್ದೀನಿ ನಿಜ. ಈಗ ಮುಂದೆ ಏನು ಮಾಡಬೇಕು ಅಂತ ನೀನೇ ಹೇಳು. ಹೆಜ್ಜೆ ಮುಂದಿಟ್ಟಾಗಿದೆ, ಹಿಂದೆ ಇಡೋ ಆಗಿಲ್ಲ. ಸ್ವಲ್ಪ ಹಿಂದಿನ ಜನ್ಮನ ನೆನಪಿಸ್ಕೊಳ್ಬೇಕು ನಾವು. ಆಗ ನಾವು 3 ಜನ ಶ್ರೀಚಕ್ರ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಆದ್ರಿಂದಲೇ ಅಲ್ಲಿಯ ರಾಜನನ್ನ, ಯುವರಾಣಿ ಮಯೂರಿ ದೇವಿಯನ್ನ ಕೊಲ್ಲೋದಕ್ಕೆ ಸಾಧ್ಯ ಆಗಿದ್ದು. ಈಗ ನಾವಿಬ್ರು ಸೇರಿದ್ದೀವಿ. ಇನ್ನು ಆ 3ನೇ ವ್ಯಕ್ತಿ, ಆ ಸೇನಾಧಿಪತಿ ನಮ್ಮೊಟ್ಟಿಗೆ ಸೇರಿಲ್ಲ. ಅವನು ನಮ್ ಜೊತೆ ಸೇರಿದ್ರೆ ಮಾತ್ರ ನಮ್ಗೆ ಪೂರ್ಣ ಬಲ. ಮತ್ತೆ ಹೆಚ್ಚು ಮತ್ತೆ ಅವನ್ನ ಎಲ್ಲಿದ್ರು ಕರ್ಕೊಂಬರೋಣ. ಎಲ್ಲದಕ್ಕೂ ಕಾಲ ಕೂಡ ಬರ್ಬೇಕು. ಅವನು ತಾನಾಗೆ ಬರ್ತಾನೆ, ಆಗ ಕೂಡುತ್ತೆ ನಮ್ಮ ಬಲ. ಆಗ ನಿಮ್ಮ ಅಮ್ಮನವ್ರ ಜೊತೆ ನಮ್ಮ ರಣ ಯುದ್ಧ. ಮಹಾಭಾರತದ ಇನ್ನೊಂದು ಯುದ್ಧ ನೋಡ್ತಾರೆ ಈ ಕಾಲಘಟ್ಟದ ಜನತೆ. ಆದ್ರೆ ಯುದ್ಧ ಗೆಲ್ಲೋದು ಪಾಂಡವರಲ್ಲ, ಕೌರವರು. ನಾನು, ನೀನು ಮತ್ತೆ ಆ ಸೇನಾಧಿಪತಿ. ಶ್ರೀಚಕ್ರಾಧಿಪತ್ಯದ ಒಡೆತನಕ್ಕೆ ಸಿದ್ಧನಾಗು ವಿರೂಪಾಕ್ಷ. ರಣಕಹಳೆ ಮೊಳಗುತ್ತೆ. ತಾಯಿ ತ್ರಿಪುರ ಸುಂದರಿ ಅಮ್ಮನವರೇ, ಸಿದ್ಧರಾಗಿ ನಿಮ್ಮ ಚದುರಂಗದಾಟಕ್ಕೆ. ನಾವೇ ಆಡ್ತೀವಿ ಆಟನ, ನಿಮ್ಮ ಆಟನ ನಾವೇ ಆಡ್ತೀವಿ, ನಮ್ಮ ಆಟನೂ ನಾವೇ ಆಡ್ತೀವಿ. ನೀವು ಸುಮ್ಮನೆ ನೋಡ್ತಾ ಕೂತಿರ್ಬೇಕು ಗುಡಿ ಒಳಗೆ. ಚಕ್ರಾಪುರಿಯ ಪುರಾಣ ಮತ್ತೆ ಮರುಕಳಿಸುತ್ತೆ. ಸರ್, ಮಾಹಿತಿ ಸಿಕ್ತೇನೋ? ಸಿಕ್ತು ಸರ್. ಏನು ಮಾಹಿತಿ? ಗೊತ್ತಾಯ್ತು ಸರ್. ಎಲ್ಲಿದ್ದಾಳೆ? ಇಲ್ಲಿಂದ 20 ಕಿಲೋಮೀಟರ್ ದೂರ ಹೋದರೆ ಕರಿಘಟ್ಟ ಸಿಗುತ್ತೆ. ಅದನ್ನು ಹತ್ತಿ ಇಳಿದ್ರೆ ಹಸಿರು ವನ ಸಿಗುತ್ತೆ. ಅದು ದಟ್ಟವಾದ ಕಾಡು. ಆ ಕಾಡು ದಾಟ್ ಹೋದರೆ ಒಂದು ಹಳ್ಳಿ ಸಿಗುತ್ತೆ. ಆ ಹಳ್ಳಿ ಸುತ್ತಮುತ್ತ ಇರ್ಬೋದು ಅಂತ ಗುಮಾಲಿ ಇದೆ.
ಇನ್ನು 4 ದಿನ ನಮ್ಮ ಹುಡುಗರಿಗೆ ಆ ಹುಡುಗಿ ಸಿಗಾಕೊಂತಾಳೆ. ಹುಡುಕ್ಸು ಬೇಗ, ತಪ್ಪಿಸ್ಕೊಳ್ಳೋ ಹಾಗಿಲ್ಲ ನನ್ನ ಮೈನ. ಸರಿ ಸರ್. ಜೀವನದಲ್ಲಿ ಯಾರಿಗೂ ಬೇಡದವನಾಗೆ ಬದುಕ್ಬಿಟ್ಟೆ ಅಪ್ಪ. ಇದು ನಿನಗನ್ನಿಸ್ತಾ ಇದೆ, ನಿನ್ನ ನಂಬಿದವ್ರಿಗಲ್ಲ. ನಾನು 23 ವರ್ಷದ ಹಿಂದೆ ಎಲ್ಲ ಜವಾಬ್ದಾರಿನೂ ನಿನಗೆ ವಹಿಸ್ಬಿಟ್ಟು ಹೋದೆ. ತಿರುಗಿ ಬರೋ ಅಷ್ಟೊತ್ತಿಗೆ ಎಲ್ಲವನ್ನೂ ಹಾಗೆ ಉಳಿಸ್ಕೊಂಡಿದ್ಯಾ. ಇದು ಸಾಧನೆ ಅಲ್ವಾ? ಮನೆ ಉಳಿಸ್ಕೊಂಡಿದ್ದೀನಪ್ಪ, ಆದರೆ ಮನಸ್ಸುಗಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ನಂಬಿದವ್ರಿಗೆ ಸುಖ ಕೊಡಲಿಲ್ಲ ಅನ್ಸುತ್ತೆ. ಹಾಗೆ ನೋಡೋಕೆ ಹೋದರೆ ಇದ್ದಕ್ಕಿದ್ದಾಗೆ ಎಲ್ಲ ಜವಾಬ್ದಾರಿನೂ ನಿನ್ನ ಮೇಲೆ ಬಿಟ್ಬಿಟ್ಟು ಹೋದ್ನಲ್ಲ, ಅದು ನನ್ನ ಬೇಜವಾಬ್ದಾರಿ ಅಲ್ವಾ? ನನ್ನ ಮೇಲಿನ ನಂಬಿಕೆಯಿಂದ ನೀವು ಹೋದ್ರಿ, ದೈವ ಪ್ರೇರಣೆಯಿಂದ ಹೋದ್ರಿ ಅಷ್ಟೇ. ನನಗೆ ಅಮ್ಮನ ಮಂಡಿ ನೋವಿಗೆ ಒಂದು ಚಿಕಿತ್ಸೆ ಕೊಡ್ಸೋಕ್ಕಾಗಲಿಲ್ಲ, ಕಟ್ಕೊಂಡು ಹೆಂಡತಿಗೆ ಒಂದು ತುಂಡು ಚಿನ್ನ ಕೊಡ್ಸೋಕ್ಕಾಗಿಲ್ಲ, ಹೆತ್ತ ಮಕ್ಕಳನ್ನ ದೇವಸ್ಥಾನದಲ್ಲಿ ಕಸ ಗುಡಿಸೋಕೆ ಹಾಕದೆ, ಮಗನಿಗೆ ಸರಿಯಾಗಿ ವಿದ್ಯಾಭ್ಯಾಸ ಕೊಡ್ಸೋಕ್ಕಾಗಲಿಲ್ಲ. ನಾನು ಕರ್ತವ್ಯ ಭ್ರಷ್ಟನಾಗ್ಬಿಟ್ಟೆ ಅಪ್ಪ. ಮನೆ ಸರಿಯಾಗಿ ನಿಭಾಯಿಸಕ್ಕಾಗದೇ ಇರೋ ಮನೆ ಯಜಮಾನ ಯಾಕೆ ಬದುಕಿರಬೇಕು ಅನ್ಸ್ಬಿಡುತ್ತೆ ಒಂದೊಂದು ಸಾರ್ತಿ. ನೀನು ಎಲ್ರಿಗೂ ಒಳ್ಳೆ ಸಂಸ್ಕಾರ ಕೊಟ್ಟಿದ್ಯಾ, ಅದು ಎಲ್ಲದಕ್ಕಿಂತ ದೊಡ್ಡ ಜವಾಬ್ದಾರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದನ್ನೆಲ್ಲ ನಿಭಾಯಿಸಿದ್ದೀಯಾ. ಯಜಮಾನಿಕೆ ಅರ್ಥ ನಿನಗೆ ಗೊತ್ತಿಲ್ಲ. ಹೆಂಡತಿ ಮಕ್ಕಳನ್ನ ಮನೆಯಲ್ಲಿರೋರ್ನೆಲ್ಲ ಹೆದರಿಸಿ ಗದರಿಸಿ ಹತೋಟಿಯಲ್ಲಿ ಇಟ್ಕೊಳ್ಳೋನು ಮನೆ ಯಜಮಾನ ಅಂತ ಅಂದ್ಕೊಂಡಿದ್ಯಾ? ನಿನ್ನ ಹೆಂಡತಿ ಮಕ್ಕಳು ನಿನ್ನ ನೋಡಿ ಗಡಗಡ ಅಂತ ನಡುಗಿದ್ರೆ ಅದು ನಿನ್ನ ಯಜಮಾನಿಕೆಯ ವಿಫಲತೆ. ಹಣ ಕಾಸು ಇರಲಿ ಬಿಡಲಿ, ಎಲ್ರಿಗೂ ಕಷ್ಟದಲ್ಲೂ ನಗೋದನ್ನು ಕಲಿಸಿದ್ಯಾ. ಗಂಡನ ಕಾಟ ತಡೀಲಾರದೆ ಹೆಂಡತಿ ಮಕ್ಕಳು ಮನೆ ಬಿಟ್ಟೋದ್ರೆ ಅದು ವಿಫಲತೆ. ಪ್ರೀತಿ ವಾತ್ಸಲ್ಯ ಸಿಕ್ಕದೆ ಮಕ್ಕಳು ನರಳೋದು ವಿಫಲತೆ. ಹಣಕಾಸಿನ ಕೊರತೆ ಯಾವ ಸಂಸಾರದಲ್ಲಿ ಇರೋಲ್ಲ ಹೇಳು? ಎಷ್ಟೋ ದೊಡ್ಡ ದೊಡ್ಡ ಸಂಸಾರಗಳಲ್ಲಿ ಅಪ್ಪ ಮಕ್ಕಳೇ ಮುಚ್ಚಿಡಿದು ಜಗಳ ಆಡೋದನ್ನು ನಾನು ಕೇಳಿದ್ದೀನಿ. ಈ ಮನೆಯಲ್ಲಿ ಅಂಥದ್ದೇನೂ ನಡೆದಿಲ್ಲ, ಅದಕ್ಕೆ ನೀನು ಸಂತೋಷ ಪಡಬೇಕು. ನಾನು ಹೋಗಿ 23 ವರ್ಷ ಬಿಟ್ಟು ಬಂದರೂ ನಾನು ಸಂಕಲ್ಪ ಮಾಡಿ ಪೂಜೆ ಮಾಡಿದ ಆ ಮಹಾತಾಯಿ ಇನ್ನೂ ಇಲ್ಲೇ ಹಾಗೇ ನೆಲೆಸಿದ್ದಾಳೆ. ಪ್ರತಿನಿತ್ಯ ಶ್ಲೋಕಗಳು ಮಂತ್ರಗಳು ಮೊಳಗುತ್ತೆ. ನಿನ್ನ ನೋಡಿ ಯಾರೂ ಹೆದರದೇ ಇರ್ಬೋದು, ಆದರೆ ನೀನು ಅಂದರೆ ಎಲ್ಲರ ಮನಸ್ಸಿನಲ್ಲೂ ಪ್ರೀತಿ ಇದೆ. ನೀನು ನಿನ್ನ ಯಜಮಾನಿಕೆನ ಸಮರ್ಪಕವಾಗಿ ನಿಭಾಯಿಸ್ತಾ ಇದೆಯಾ. ಹೆಮ್ಮೆ ಪಟ್ಕೋ ನಿನ್ನ ಬಗ್ಗೆ, ನಿನ್ನ ಸಂಸಾರದ ಬಗ್ಗೆ. ನನ್ನ ಮಾತು ಅಂದರೆ ಕಾಲು ಕಸಕ್ಕಿಂತ ಕಡೆ ಅಲ್ವ ನಿನಗೆ? ತಾಳಿ ಕಟ್ಕೊಳ್ಳಿಲ್ಲ ಅಲ್ವ ನೀನು? ಗಂಡ ಅಂತ ಮರ್ಯಾದೆ ಇಲ್ಲಲ್ಲ? ನನ್ನ ಮಾತಿಗೆ ಬೆಲೆ ಇಲ್ಲ ಅಲ್ಲ? ನನ್ನ ತಲೆ ಕೆಡಿಸ್ಬೇಕು ಅಂತ ನನ್ನ ಮೇಲೆ ಸೇರ್ತಿಸ್ಕೊತಾ ಇದೆಯಲ್ವ ನೀನು? ನಿನ್ನ ಹಠ ಬಿಡಲ್ಲ ನೀನು? ನನಗೋಸ್ಕರ ನೀನು ಬದಲಾಗಲ್ಲ ಅಲ್ವಾ? ಈ ಮನೆಯಲ್ಲಿ ಯಾರಿಗೋಸ್ಕರ ಯಾರೂ ಬದಲಾಗಲ್ಲ. ನೀನು ಹೇಳಿ ನೋಡಿ, ನೀನು ಕಾಲಲ್ಲಿ ತೋರಿಸೋದನ್ನ ನಾನು ತಲೆ ಮೇಲೆ ಹೊತ್ಕೊಂಡು ಪಾಲಿಸ್ತೀನಿ. ಸರಿ, ಹಾಗಾದ್ರೆ ಕುಡಿಯೋದನ್ನ ಬಿಡಿ. ಅದೊಂದನ್ನು ಹೇಳಬೇಡ. ನಾನು ಅದನ್ನು ಬಿಟ್ಟರು ಅದು ನನ್ನನ್ನು ಬಿಡಲ್ಲ. ನೈಟಿ ಹಾಕ್ತಾ ಇದ್ರೆ ನನಗೆ ನೆಟ್ಟಿಗೆ ನಿಂತ್ಕೊಳ್ಳೋಕ್ಕೂ ಬರಲ್ಲ. ಹಾಳಾಗೋಗ್ಲಿ. ಕೆಟ್ಟದಾಗಿ ಮಾತಾಡಬೇಡಿ. ನನ್ನನ್ನು ಬಾಯಿಗೆ ಬಂದ ಹಾಗೆ ಬೈಬೇಡಿ. ನಾನೇನು ಬೇಕು ಅಂತ ಬೈತೀನಾ? ಮಾತಿಗೆ ಬೆಳೆದು ಹಾಗೆ ಬಂದ್ಬಿಡ್ತಪ್ಪ ಬಾಯಲ್ಲಿ. ಅದನ್ನೆಲ್ಲ ತಿದ್ಕೊಳ್ಳೋಕ್ಕಾಗಲ್ಲ. ಹೋಗ್ಲಿ, ಸುಳ್ಳು ಹೇಳೋದನ್ನಾದರೂ ನಿಲ್ಲಿಸಿ. ಚೆನ್ನಾಗಿ ಹೇಳಿದೆ ನೀನು. ಸುಳ್ಳು ಹೇಳಿದೆ ನಾನು ಹೆಂಗೆ ಬದುಕೋಕ್ಕಾಗುತ್ತೆ? ಅಷ್ಟಕ್ಕೂ ಸತ್ಯ ಹೇಳಿದ್ರೆ ನನ್ನನ್ನು ಯಾರು ನಂಬ್ತಾರೆ?
ಸುಳ್ಳೇ ನನ್ನ ಜೀವನ. ಇದೊಳ್ಳೆ ಕತೆ ಆಯ್ತಲ್ಲ. ನೀವು ಬದಲಾಗಲ್ಲ, ನನಗೆ ಹಾಗಿರು ಹೀಗಿರು ಅಂತ ಹೇಳೋದಕ್ಕೆ ನೀವ್ಯಾರು? ನೋಡಿದ್ಯಾ, ತೆಗೆದಿಯಲ್ಲ ನಿನ್ನ ಹಳೆ ವರ್ಷನ. ನೀವು ನನ್ನ ಜೊತೆ ಮಾತೇ ಆಡಬೇಡಿ. ನಮ್ಮ ಸಂಸಾರ ತುಂಬ ಚೆನ್ನಾಗಿರುತ್ತೆ. ನನಗೆ ಗೊತ್ತು ಕಣೆ, ಮೂರ್ಖರಿಗೆ 100 ಕಾಲ ಬುದ್ಧಿ ಹೇಳಿದ್ರು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ. ಸರ್ವಜ್ಞ, ಅದನ್ನ ನಾನು ನಿಮಗೆ ಹೇಳಬೇಕು. ನಾನು ಏತಿ ಅಂದರೆ ನೀನು ಪ್ರೇತಿ ಅಂತೀಯಾ? ನಿಮಗೆಲ್ಲ ಬುದ್ಧಿ ಕಲಿಸ್ತೀನಿ ಕಣೆ. ಇದಕ್ಕೆಲ್ಲ ಒಂದು ಕೊನೆ ಇದೆ. ಮಂಗಳ ಹಾಡ್ತೀನಿ ನಾನು. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಯಜಮಾನ್ರೆ, ಯಜಮಾನ್ರೆ, ಇದೇನ್ರಿ ವಿರೂಪಾಕ್ಷ ಶಾಸ್ತ್ರಿಗಳು ಜನಿವಾರನೇ ಹಾಕೊಂಡಿಲ್ಲ? ಹೌದಲ್ವಾ, 3 ದಿವಸದಿಂದ ಶಾಸ್ತ್ರಿಗಳು ದೇವಸ್ಥಾನ ಕಡೆ ಬಂದೇ ಇಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಅನ್ನೋರ್ ದಷ್ಟನ 1 ದಿವಸಕ್ಕೂ ತಪ್ಪಿಸ್ತೋರಲ್ಲ. ಉತ್ಸವದ ಕಾಲ, ಸುತ್ತಮುತ್ತ ಊರಿನ ಜನ ಎಲ್ಲ ಸೇರ್ಕೋತಾ ಇದ್ದಾರೆ. ಇಂಥ ಸಮಯದಲ್ಲಿ ಇವ್ರು ಹೀಗೆ ಮಾಡಿದ್ರೆ ನಾವು ನೋಡಿದ್ವಿ ಪರವಾಗಿಲ್ಲ, ಭಕ್ತಾದಿಗಳೆಲ್ಲ ನೋಡಿದ್ರೆ ಯಾಕೋ ಈಚೀಚೆಗೆ ವಿರೂಪಾಕ್ಷ ಶಾಸ್ತ್ರಿಗಳು ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ದೇವಸ್ಥಾನಕ್ಕೆ ಉಳಗಾಲ ಇಲ್ಲ. ಹಾಗಂತ ನಾವು ಕೈ ಕಟ್ಕೊಂಡು ಕುತ್ಕೊಳಕ್ಕಾಗತ್ತಾ? ತಾಯಿ ಗುಡಿನೆಲ್ಲ ಅಂದರೆ ನಮ್ಮ ಜೀವನ ಅಧೋಗತಿ, ನಮ್ಮ ಸಂಸಾರ ಎಲ್ಲ ಬೀದಿಗೆ ಬಂದ್ಬಿಡುತ್ತೆ. ಈ ವಿರೂಪಾಕ್ಷ ಶಾಸ್ತ್ರಿಗಳನ್ನ ನಾವು ಏನಾದರೂ ಮಾಡಿ ಒಂದು ದಾರಿಗೆ ತರಬೇಕು. ಇವ್ರನ್ನ ಎಲ್ಲೋ ನೋಡಿದ್ದೀನಲ್ಲ. ನಮ್ಮ ತಾಂಡಕ್ಕೇನಾದರೂ ಬಂದಿದ್ರಾ? ಛೇ, ಇವ್ರು ಯಾಕೆ ನಮ್ಮ ತಾಂಡಕ್ಕೆ ಬರ್ತಾರೆ? ಎಲ್ಲ ನನ್ನ ಭ್ರಮೆ. ನಿಂತ್ಕೊಳ್ಳಿ ಶಾಸ್ತ್ರಿಗಳೇ. ಇದೇನು ಶಾಸ್ತ್ರಿಗಳೇ ಅಪಚಾರ? ಅಪಚಾರ? ನನ್ನಿಂದ ಏನಂತ ಅಪಚಾರ ಆಗಿರೋದು? ಸಾಕ್ಷಾತ್ ಮಹತಾಯ ಆಶೀರ್ವಾದ ಪಡೆದ ದೈವ ರೂಪ ಅಂತ ತಿಳ್ಕೊಂಡಿದ್ದೀವಿ ನಿಮ್ಮನ್ನ. ನಾನು ಹಾಗೆ ನಡ್ಕೋತಾ ಇದ್ದೀನಲ್ಲ. ಇದುವರೆಗೂ ಹಾಗೇ ಇದ್ರಿ, ಈಗೇನಾಗಿದೆ ನಿಮಗೆ? ಏನಾಗಿದೆ? ಎಲ್ಲಾನು ಬಿಡಿಸೇಳ್ಬೇಕಾ ಶಾಸ್ತ್ರಿಗಳೇ? ಮಹಾವೇದ ಪಾರಂಗತರು ನೀವು, ಈ ದೇವಸ್ಥಾನದ ಧರ್ಮಾಧಿಕಾರಿಗಳು ನೀವು. ನಿಮ್ಮ ಮೈ ಮೇಲೆ ಜನಿವಾರನೇ ಇಲ್ವಲ್ಲ? ಹಣೆ ಮೇಲೆ ವಿಭೂತಿ ಇಲ್ಲ, ಕುಂಕುಮ ಇಲ್ಲ, ಖಾಲಿ ಹಣೆ. ಇದೇನಾ ಧರ್ಮ ಪಾಲನೆ? ಅದು ನಾವು ದೇವಸ್ಥಾನಕ್ಕೆ ಬಂದಾಗಲೆಲ್ಲ ಸಾವಿರ ಲಕ್ಷಗಳನ್ನ ಕೊಟ್ಟದ್ದು ಯಾಕೆ ಕೇಳಿ? ಧರ್ಮ ಉಳಿಲಿ ಅಂತ. ಧರ್ಮ ಕಾಯರ್ ನೀವೇ ಈಗ ಮಾಡಿದರೆ ಊರಿ ಮರ್ಯಾದಿನ? ಈ ದೇವಸ್ಥಾನಕ್ಕೆ ಗೌರವ ಬರುತ್ತಾ? ಅಮ್ಮನವ್ರ ಬಗ್ಗೆ ಬೇರೆಯವರು ಏನು ತಿಳ್ಕೊಳಲ್ಲ. ಅದು ಆಕಸ್ಮಿಕವಾಗಿ ಆಗೋಯ್ತು.
ಇವತ್ತು ಬೆಳಗಿನ ಜಾವನೇ ನನ್ನ ಹೆಂಡತಿ ಕಡೆಯವರೊಬ್ಬರು ದೈವಾಧೀನರಾಗೋದ್ರು. ಸೂತ್ಕ ಇತ್ತಲ್ಲ, ಹಾಗಾಗಿ ಜನಿವಾರ ತೆಗಿಬೇಕಾಯ್ತು. ಸೂತ್ಕಕ್ಕೆ ಸ್ನಾನ ಮಾಡಬೇಕು ಸರಿ, ಹಳೆ ಜನಿವಾರ ತೆಗಿಬೇಕು, ಹೊಸ ಜನಿವಾರ ಹಾಕ್ಕೋಬೇಕು. ಆದರೆ ಹೊಸ್ತನ್ನು ಹಾಕೊಳ್ದಲ್ಲೇ ಇರೋ ಸಂಪ್ರದಾಯ ಯಾವುದು? ಕ್ಷಮಿಸಿ, ಅಚಾತುರ್ಯ ನಡೆದೋಗಿದೆ. ಇನ್ನು ಮುಂದೆ ಹೀಗಾಗದೇ ಇರೋ ಹಾಗೆ ನೋಡ್ಕೊಳ್ತೀನಿ. ನೀವೇ ಜನಿವಾರ ಹಾಕೊಳ್ದೆ ದೇವ್ರ ಮುಂದೆ ನಿಂತ್ಕೊಂಡ್ರೆ ಹೆಂಗೆ? ನೀವು ಮಾಡೋ ಪೂಜೆ ಪುನಸ್ಕಾರ ಎಲ್ಲ ಹೇಗ್ರೆ ನಂಬೋದು? ಆಗೋಯ್ತು, ಈ ತಾಯಿ ಮುಂದೆನೇ ಜನಿವಾರ ಹಾಕೊಳ್ಳಿ. ಆಗ್ಬೋದಾ ಶಾಸ್ತ್ರಿಗಳೇ?